ಅಲ್ಲೇ ರಾಜನ ವೇಷದಲ್ಲಿದ್ದ ಕಲಿ ಭಯಪಟ್ಟು ಪರೀಕ್ಷಿತನಿಗೆ ಶರಣಾಗ್ತಾನೆ. ಆಗ ಪರೀಕ್ಷಿತ ಹೇಳ್ತಾನೆ, ಶರಣಾದವರನ್ನು ಕೊಲ್ಲುವುದು ರಾಜಧರ್ಮ ಅಲ್ಲ, ಆದ್ದರಿಂದ ನಿನ್ನನ್ನು ಕೊಲ್ಲದೆ ಬಿಡ್ತಾ ಇದ್ದೀನಿ. ಆದರೂ ಅಧರ್ಮಕ್ಕೆ ಬಂಧುವಾಗಿರುವ ನಿನಗೆ ನನ್ನ ಶರೀರದಲ್ಲೇ ಆಗಲಿ ನನ್ನ ರಾಜ್ಯದಲ್ಲೇ ಆಗಲಿ ಎಲ್ಲೂ ಸ್ಥಾನ ಇಲ್ಲ, ಮೊದಲು ಇಲ್ಲಿಂದ ಹೊರಟು ಹೋಗು ಅಂತ ಆಜ್ಞೆ ಮಾಡ್ತಾನೆ. ಆಗ ಕಲಿ ಹೇಳ್ತಾನೆ, ಓ ರಾಜ, ನಿನ್ನ ಆಜ್ಞೆ ಪ್ರಕಾರ ನಾನು ಎಲ್ಲೇ ವಾಸ ಮಾಡಿದರೂ ಅಲ್ಲಲ್ಲೇ ನೀನು ಧನುರ್ಬಾಣಗಳನ್ನು ಹಿಡಿದು ಕಾಯ್ತಾ ಇರ್ತೀಯ. ಆದ್ದರಿಂದ ನೀನೇ ದಯಮಾಡಿ ನನಗೆ ಎಲ್ಲಾದರೂ ಒಂದು ನೆಲೆಯನ್ನು ಕೊಡು, ನಾನು ಅಲ್ಲಿ ಮಾತ್ರವೇ ಸ್ಥಿರವಾಗಿರ್ತೀನಿ ಅಂತ ದೈನ್ಯದಿಂದ ಬೇಡ್ಕೊಳ್ತಾನೆ. ಕಲಿಯುಗದಲ್ಲಿ ಪುಣ್ಯದ ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡಿದ್ರೂ ಸಾಕು, ಪುಣ್ಯ ಬರುತ್ತೆ. ಆದರೆ ಪಾಪಕೃತ್ಯವನ್ನು ಕೇವಲ ಮನಸ್ಸಿನಲ್ಲಿ ಅಂದುಕೊಳ್ಳೋದಲ್ಲ, ಅದನ್ನು ಮಾಡಿದಾಗ ಮಾತ್ರವೇ ಪಾಪ ಬರುತ್ತೆ. ಇದು ಕಲಿ ಸಾರ. ಇದನ್ನು ಗ್ರಹಿಸಿದ್ದರಿಂದ ಪರೀಕ್ಷಿತನಿಗೆ ಕಲಿ ಬಗ್ಗೆ ದ್ವೇಷ ಉಂಟಾಗಲಿಲ್ಲ. ಆಗ ಕಲಿಗೆ ಹೇಳ್ತಾನೆ, ಭಗವಂತನನ್ನು ಆರಾಧಿಸುವ ಜಾಗದಲ್ಲಿ ಸತ್ಯ ಧರ್ಮಗಳಿರುವ ಕಡೆಗಳಲ್ಲಿ ನೀನು ಇರೋ ಹಾಗಿಲ್ಲ. ದ್ಯೂತಂ ಪಾನಂ ಶ್ರಿಯ ಸೂನ ಯತ್ರಾಧರ್ಮಶ್ಚತುರ್ವಿಧ. ಜೂಜು, ಮದ್ಯಪಾನ, ದುಷ್ಟಶ್ರೀ ಸಂಘ, ಪ್ರಾಣಿ ಹಿಂಸೆ, ಈ 4 ಸ್ಥಾನಗಳಲ್ಲಿ ಇರುವುದಕ್ಕೆ ನಿನಗೆ ಅವಕಾಶ ಕೊಡ್ತೀನಿ. ಜೂಜಿನಲ್ಲಿ ಅಸತ್ಯ, ಮದ್ಯಪಾನದಲ್ಲಿ ಮದ, ದುಷ್ಟ ಶ್ರೀ ಸಂಘದಲ್ಲಿ ಆಸಕ್ತಿ, ಪ್ರಾಣಿ ಹಿಂಸೆಯಲ್ಲಿ ಕ್ರೂರತ್ವಗಳು ಇರುತ್ತವೆ. ಆದ್ದರಿಂದ ಇವಿಷ್ಟರಲ್ಲಿ ಮಾತ್ರ ನೀನು ಇರುವುದಕ್ಕೆ ಅನುಮತಿ ಇದೆ ಅಂತಾನೆ ಪರೀಕ್ಷಿತ. ಈ ಮಾತನ್ನು ಕೇಳಿ ಕಲಿ ಹೇಳ್ತಾನೆ, ಪುನಶ್ಚಯಾಚ ಮಾನಾಯ ಜಾತರೂಪ ಮದಾತ್ ಪ್ರಭು. ಇದೆಲ್ಲಕ್ಕಿಂತಲೂ ದೊಡ್ಡದಾದ ಇನ್ನೊಂದೇ ಒಂದು ಜಾಗವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಪರೀಕ್ಷಿತ್ ಬಂಗಾರ ಅಂದರೆ ಚಿನ್ನದಲ್ಲಿ ಕಲಿಗೆ ಸ್ಥಾನವನ್ನು ಕೊಡ್ತಾನೆ. ಆವತ್ತಿನಿಂದ ಕಲಿ ಈ 5 ಜಾಗಗಳಲ್ಲಿ ಮಾತ್ರವೇ ನಿವಾಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಅದ್ವೈತಾನಿ ನ ಸೇವೇತ ಬುಭೂಷು ಪುರುಷಃ ಕ್ವಚಿತ್. ಆದ್ದರಿಂದ ಜೂಜಾಟ, ಮದ್ಯಪಾನ, ಪರಸ್ತ್ರೀ ವ್ಯಾಮೋಹ, ಬಂಗಾರದ ಮೇಲಿನ ವ್ಯಾಮೋಹಗಳಲ್ಲಿ ತೊಡಗಿದರೆ ಕಲಿ ಪ್ರಭಾವಕ್ಕೆ ಒಳಗಾಗ್ತೀವಿ ಅನ್ನುವ ಸಂದೇಶವನ್ನು ನೀಡುವ ಮೂಲಕ ಭಾಗವತ ನಮಗೆ ಮುಕ್ತಿ ಮಾರ್ಗವನ್ನು ಬೋಧಿಸ್ತಾ ಇದೆ. ಹೀಗೆ ಪರೀಕ್ಷಿತ ರಾಜ ಮುರಿದು ಹೋಗಿದ್ದ ತಪಸ್ಸು, ಶೌಚ, ದಯ ಅನ್ನುವ ಧರ್ಮದ 3 ಕಾಲಗಳನ್ನು ಸರಿ ಮಾಡ್ತಾನೆ. ಜೊತೆಗೆ ಭೂಮಾತೆಯನ್ನು ಸಮಾಧಾನಪಡಿಸಿ ಅವಳ ಶೋಭೆಯನ್ನು ವೃದ್ಧಿ ಮಾಡ್ತಾನೆ. ಕಲಿಸ್ಥಾನಗಳನ್ನು ಎಚ್ಚರಿಕೆಯಿಂದ ತಿಳಿದುಕೊಂಡು ನಡೆಯುವವರೆಗೆ ಭಾಗವತದ ಈ ಕಲಿ ನಿಗ್ರಹ ಘಟ್ಟವನ್ನು ಪಠನೆ ಮಾಡತಕ್ಕಂಥವರಿಗೆ ಅಥವಾ ಶ್ರವಣ ಮಾಡುವವರಿಗೆ ಕಲಿದೋಷ ಬರಲ್ಲ. ಈ ರೀತಿ ಪರೀಕ್ಷಿತ್ ಮಹಾರಾಜ ಕಲಿಯನ್ನು ನಿಗ್ರಹಿಸಿ ಕಲಿಯುಗದ ಜನರಿಗೆ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಹೀಗೆ ಪರೀಕ್ಷಿತ್ ಮಹಾರಾಜ ತನ್ನ ತಾತಂದರ ಹಾಗೆ ತಾನು ಸತ್ಯ, ಧರ್ಮ, ನ್ಯಾಯ ನಿಷ್ಠೆಗಳಿಂದ ರಾಜ್ಯ ಪರಿಪಾಲನೆ ಮಾಡಿ ಇಡೀ ಭೂಮಂಡಲದಲ್ಲೇ ಅಪಾರವಾದ ಕೀರ್ತಿಯನ್ನು ಗಳಿಸ್ತಾನೆ. ಆದರೂ ಕಲಿ ಪ್ರಭಾವವೋ ಏನೋ, ಒಂದು ದಿನ ಅವನು ಬೇಟೆಗೆ ಅಂತ ಕಾಡಿಗೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ತುಂಬ ಬಾಯಾರಿಕೆ ಆಗತ್ತೆ. ಸುತ್ತಮುತ್ತ ನೋಡ್ತಾನೆ. ಹತ್ತಿರದಲ್ಲೇ ಶಮೀಕ ಮಹರ್ಷಿಗಳ ಆಶ್ರಮ ಕಾಣಿಸುತ್ತೆ. ನೇರವಾಗಿ ಆಶ್ರಮದೊಳಗೆ ಹೋಗ್ತಾನೆ. ಅಲ್ಲಿ ಶಮೀಕ ಮಹರ್ಷಿಗಳು ತಪಸ್ಸಿನಲ್ಲಿ ಕೂತಿರ್ತಾರೆ. ಕುಡಿಯೋಕ್ಕೆ ಸ್ವಲ್ಪ ನೀರು ಬೇಕು ಅಂತ ಜೋರಾಗಿ ಬಹಳ ಸಲ ಕೇಳ್ತಾನೆ. ಆದರೂ ದೀರ್ಘ ತಪಸ್ಸಿನಲ್ಲಿದ್ದ ಶಮೀಕರಿಗೆ ಎಚ್ಚರ ಆಗಲಿಲ್ಲ. ಆದರೆ ಪರೀಕ್ಷಿತ ಅವರೆಲ್ಲೋ ನಾಟಕ ಆಡ್ತಿದ್ದಾರೆ ಅಂದ್ಕೊಳ್ತಾ ಇದ್ದಾನೆ. ವಿಪರೀತ ಕೋಪ ಬರ್ತವನಿಗೆ. ವಾಪಸ್ ಹೊರಟೋಗ್ತಾನೆ. ಹೋಗ್ತಾ ಹೋಗ್ತಾ ಹಿಂದಕ್ಕೆ ತಿರುಗಿದ ತಕ್ಷಣ ಕಾಲಿನ ಹತ್ತಿರ ಒಂದು ಸತ್ತು ಬಿದ್ದಿದ್ದ ಹಾವು ಕಾಣಿಸುತ್ತೆ.
ಆವೇಶದಿಂದ ಆ ಸತ್ತ ಹಾವನ್ನು ತೆಗೆದು ಶಮೀಕ ಮಹರ್ಷಿಗಳ ಕೊರಳಿಗೆ ಹಾಕಿ ಹೊರಟೋಗ್ತಾನೆ. ದಾರಿಯುದ್ದಕ್ಕೂ ಅವನ ಮನಸ್ಸಿನಲ್ಲಿ ಅದೇ ಯೋಚನೆ. ವಿಮರ್ಶೆಗಳು ಪ್ರಾರಂಭವಾಗುತ್ತವೆ. ಬ್ರಾಹ್ಮಣರನ್ನು ಎಷ್ಟು ಆದರ ಗೌರವಗಳಿಂದ ನೋಡ್ತಾ ಇದ್ದೆ ನಾನು. ಯಾಕೆ ಇವತ್ತು ಈ ರೀತಿ ಮಾಡಿದೆ? ನೀರು ಕೇಳಿದಾಗ ಅವರು ಎಚ್ಚರ ಮಾಡಿಕೊಳ್ಳದೆ ಇದ್ದಿದ್ದನ್ನು ನೋಡಿ ಅವರು ನಾಟಕ ಮಾಡ್ತಾ ಇದ್ದಾರೇನೋ ಅಂದ್ಕೊಂಡಲ್ಲ. ಆದರೆ ಅದು ನಾಟಕವೇ ಆಗಿದ್ದರೆ, ಅವರು ಎಚ್ಚರವಾಗೇ ಇದ್ದಿದ್ದರೆ, ಕತ್ತಲ್ಲಿ ಹಾವು ಬಿದ್ದರೆ ಯಾರು ತಾನೇ ಹೆದರದೆ ಸುಮ್ಮನೆ ಕೂತಿರ್ತಾರೆ ಹೇಳಿ? ಅವರು ಧ್ಯಾನದಲ್ಲೇ ಇದ್ದರು ಅಂತ ಕಾಣಿಸುತ್ತೆ. ನನ್ನ ಆವೇಶ ವಿಪರೀತವಾದಂಥದ್ದು. ಕೋಪ, ಆ ವೇಷದಲ್ಲಿದ್ದೀನಿ ನಾನು, ಕೋಪದ ವೇಷದಲ್ಲಿದ್ದೀನಿ. ದುಡುಕಿ ಎಂತಹ ತಪ್ಪು ಮಾಡಿಬಿಟ್ನಲ್ಲ. ಬ್ರಾಹ್ಮಣರ ಶರೀರದ ನಾಭಿಯಿಂದ ಮೇಲ್ಭಾಗದಲ್ಲಿ ಮುಕ್ಕೋಟಿ ದೇವತೆಗಳು, ನಾಭಿಯಿಂದ ಕೆಳಭಾಗದಲ್ಲಿ ಪಿತೃದೇವತೆಗಳು ವಾಸವಾಗಿರ್ತಾರೆ. ಈಗ ನಾನು ಮಾಡಿದ ತಪ್ಪಿನಿಂದ ಸಮಸ್ತ ದೇವತೆಗಳಿಗೂ ಅಪಚಾರ ಮಾಡಿದಂತಾಯ್ತಲ್ಲ. ಎಂತಹ ಕೆಲಸ ಮಾಡಿಬಿಟ್ಟೆ. ಯಾವ ಜನ್ಮದಲ್ಲೂ ಗೋವು ಋಷಿಮುನಿಗಳು ಬ್ರಾಹ್ಮಣರನ್ನು ಕಡೆಗಣಿಸುವ ಬುದ್ಧಿ ನನಗೆ ಬಾರದೇ ಇರಲಿ. ಈಗ ಮಾಡಿದ ಅಪಚಾರಕ್ಕೆ ನನ್ನ ಮನೆ ಸುಟ್ಟು ಬೂದಿಯಾಗಲಿ. ನಾನು ಅರಮನೆ ತಲುಪುವಷ್ಟರಲ್ಲಿ ನನ್ನ ಸಕಲ ಐಶ್ವರ್ಯಗಳು ಬ್ರಾಹ್ಮಣನಿಂದಲೇ ನಾಶವಾಗಲಿ ಅಂತ ತನಗೆ ತಾನೇ ಶಪಿಸಿಕೊಳ್ತಾ ಅರಮನೆಗೆ ಬರ್ತಾನೆ. ಪಶ್ಚಾತ್ತಾಪವನ್ನು ಪಡ್ತಾನೆ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಸತ್ತ ಹಾವನ್ನು ಹಾಕಿಬಿಟ್ನಲ್ಲ ಅನ್ನೋದು ಪಶ್ಚಾತ್ತಾಪಪಟ್ಟು ತನಗೆ ತಾನೇ ಶಾಪವನ್ನು ಕೊಟ್ಕೊಳ್ತಾನೆ. ಅಷ್ಟರಲ್ಲಿ ಈ ಕಡೆ ಶಮೀಕ ಮಹರ್ಷಿಯ ಮಗ ಶೃಂಗ, ಚಿಕ್ಕ ಹುಡುಗ, ಎಲ್ಲೋ ಆಟ ಆಡ್ತಾ ಇರ್ತಾನೆ. ಅವನ ಸ್ನೇಹಿತ ಒಬ್ಬ ಅವನ ಹತ್ತಿರ ಹೋಗಿ ರಾಜ ಅವನ ತಂದೆಯ ಕತ್ತಿಗೆ ಹಾರವನ್ನು ಹಾಕಿದ ವಿಷಯವನ್ನು ಹೇಳ್ತಾನೆ. ತಕ್ಷಣ ಶೃಂಗ ಆಶ್ರಮಕ್ಕೆ ಓಡಿ ಬರ್ತಾನೆ. ತಂದೆಯ ಕತ್ತಲ್ಲಿ ಸತ್ತ ಹಾವು ಇರೋದನ್ನು ನೋಡ್ತಾನೆ. ಕೋಪೋದ್ರಿಕ್ತನಾಗಿ ಹಿಂದೆ ಮುಂದೆ ಆಲೋಚನೆ ಮಾಡದೆ ತನ್ನ ತಂದೆಗೆ ಈ ರೀತಿ ಅವಮಾನ ಮಾಡಿದವನು ಇವತ್ತಿಗೆ 1 ವಾರದಲ್ಲಿ ತಕ್ಷಕನಿಂದ ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಶಮೀಕರಿಗೆ ಪರೀಕ್ಷಿತ ತಮ್ಮ ಮೇಲೆ ಸತ್ತ ಹಾವನ್ನು ಹಾಕಿದ್ದಕ್ಕೆ ಸ್ವಲ್ಪವೂ ಕೋಪ ಬಂದಿರಲಿಲ್ಲ. ಆದರೆ ಮಗನ ಶಾಪದ ವಿಚಾರ ಕೇಳಿ ತುಂಬ ಬೇಸರವಾಗುತ್ತೆ. ಅಯ್ಯೋ ಮಗನೇ, ಎಂತಹ ಕೆಲಸ ಮಾಡಿಬಿಟ್ಟೆ ನೀನು. ಅವರು ಪ್ರಭುಗಳು, ದೇವರಿಗೆ ಸಮಾನ. ಅಂಥವರಿಗೆ ನೀನು ಇಂತಹ ಶಾಪ ಕೊಟ್ಟುಬಿಟ್ಟಿಯಲ್ಲ. ರಾಜ ಇಲ್ಲದ ಊರು ಸುಭಿಕ್ಷವಾಗಿರೋಕ್ಕೆ ಸಾಧ್ಯವೇ? ಇಷ್ಟಕ್ಕೂ ಅವನು ನನ್ನ ಮೇಲೆ ಹಾಕಿದ್ದ ಸತ್ತ ಹಾವು, ಆ ಹಾವಿನಿಂದ ನನಗೇನೂ ಆಗಲಿಲ್ಲವಲ್ಲ. ನೀನ್ಯಾಕೆ ಆವೇಶದಿಂದ ಅಂತಹ ಶಾಪ ಕೊಟ್ಟುಬಿಟ್ಟೆ ಅಂತ ಪೇಚಾಡ್ತಾರೆ. ಪಾಪ, ಅಲ್ಲಿ ಪರೀಕ್ಷಿತನಿಗೆ ಈ ಶಾಪದ ವಿಚಾರ ಗೊತ್ತೇ ಇರಲಿಲ್ಲ. ಅವನಿಗೆ ಗೊತ್ತಾದರೆ ಏನಾದರೂ ಪರಿಹಾರ ಮಾಡಿಕೊಳ್ತಾನೋ ಅಂದ್ಕೊಳ್ತಾರೆ ಶಮೀಕ ಮಹರ್ಷಿಗಳು. ಅವನಿಗೆ ಗೊತ್ತಾಗಬೇಕಲ್ಲ, ಹೇಗಾದರೂ ಮಾಡಿ ಗೊತ್ತಾದರೆ ಏನಾದರೂ ಪರಿಹಾರ ಮಾಡ್ಕೋಬೋದು ಅಂತ. ತಕ್ಷಣ ಒಬ್ಬ ಶಿಷ್ಯನನ್ನು ಕರೆದು ಮೊದಲು ರಾಜನ ಹತ್ತಿರ ಹೋಗಿ ಈ ವಿಷಯವನ್ನು ತಿಳಿಸಿ ಬಾ ಅಂತ ಕಳಿಸ್ತಾನೆ. ಅಲ್ಲಿ ಅರಮನೆಯಲ್ಲಿ ರಾಜ ತಾನು ಮುನಿಗಳಿಗೆ ದೇವತೆಗಳಿಗೆ ಮಾಡಿದ ಅಪಚಾರದ ಬಗ್ಗೆಯೇ ಚಿಂತೆ ಮಾಡ್ತಾ ವ್ಯಥೆ ಪಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಶಮೀಕರ ಶಿಷ್ಯ ರಾಜನ ಹತ್ತಿರ ಬರ್ತಾನೆ. ಮುನಿಕುಮಾರನ ಶಾಪದ ವಿಷಯವನ್ನು ತಿಳಿಸ್ತಾನೆ. ಆ ಮಾತನ್ನು ಕೇಳಿದ ತಕ್ಷಣ ಪರೀಕ್ಷಿತನಿಗೆ ದುಃಖ ಆಗಲಿಲ್ಲ, ಭಾಳ ಸಂತೋಷ ಆಗತ್ತೆ. ನನ್ನ ತಪ್ಪಿಗೆ ಇಷ್ಟು ಬೇಗ ಶಿಕ್ಷೆ ಆಯಿತಲ್ಲ ಅಂತ ಆನಂದ ಪಡ್ತಾನೆ. ಆ ಸಂತೋಷದಲ್ಲಿ ವಿಷಯವನ್ನು ತಿಳಿಸಿದ ಮುನಿ ಶಿಷ್ಯರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾನೆ. ತುಂಬ ಸಂತೋಷ ಪಡ್ತಾನೆ. ಒಳ್ಳೆಯದಾಯಿತು, ನನಗೆ ಇಂಥ ಶಿಕ್ಷೆ ಆಗಲೇಬೇಕು. 1 ವಾರದಲ್ಲಿ ತನಗೆ ಮರಣ ಬಂದು ಬಿಡ್ತಲ್ಲ ಅಂತ ಪರೀಕ್ಷಿತನಿಗೆ ಸ್ವಲ್ಪವೂ ಭಯ ಆಗಲಿಲ್ಲ. ಅದಕ್ಕೆ ಬದಲಾಗಿ ನಾನು ಮಾಡಿದ ಘೋರ ಅಪರಾಧಕ್ಕೆ ಭಗವಂತ ಇಷ್ಟು ಬೇಗ ಕರುಣಿಸಿ ಶಿಕ್ಷೆಯನ್ನೇನೋ ಕೊಟ್ಟ. ಆದರೆ
ನಾನು ಈ ಲೋಕವನ್ನು ತ್ಯಾಗ ಮಾಡಿದ ಮೇಲೆ ನನ್ನ ತಪ್ಪಿಗೆ ಮುಂದೆ ಯಾವ ರೀತಿಯ ನರಕ ಯಾತನೆ ಅನುಭವಿಸುತ್ತೀನೋ ಗೊತ್ತಿಲ್ಲ. ಅದನ್ನು ತಪ್ಪಿಸಿಕೊಂಡು ಸದ್ಗತಿ ಪಡಿಬೇಕಾದರೆ ಏನು ಮಾಡಬಹುದು ಅಂತ ಗಂಭೀರವಾಗಿ ಆಲೋಚನೆ ಮಾಡ್ತಾನೆ. ತಕ್ಷಣ ತನ್ನ ಮಗ ಜನಮೇಜಯನಿಗೆ ರಾಜ್ಯಾಭಿಷೇಕವನ್ನು ಮಾಡ್ತಾನೆ. ಸಂಸಾರ ವ್ಯಾಮೋಹಗಳನ್ನೆಲ್ಲ ಬಿಡ್ತಾನೆ. ಪ್ರಾಯೋಪವೇಶಕ್ಕಾಗಿ ಅರಮನೆಯಿಂದ ಗಂಗಾ ನದಿ ತೀರಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ರಾಜನ ಶಾಪದ ವಿಷಯ ಎಲ್ಲ ಕಡೆ ಹರಡುತ್ತೆ. ವಿಷಯ ಗೊತ್ತಾದ ತಕ್ಷಣ ಭೂಮಂಡಲದ ಮೂಲೆ ಮೂಲೆಗಳಿಂದ ಅನೇಕ ಬ್ರಹ್ಮ ಋಷಿಗಳು, ಮಹರ್ಷಿಗಳು, ರಾಜಋಷಿಗಳು ಪರೀಕ್ಷಿತನಿಗೆ ಸಾಂತ್ವನ ಹೇಳಲಿಕ್ಕೆ ಅಂತ ಬರ್ತಾರೆ. ಇಲ್ಲಿ ಪರೀಕ್ಷಿತ ಮಾಡಿದ ಅವಮಾನ ಕೇವಲ ಶಮೀಕನಿಗೆ ಮಾತ್ರ ಅಲ್ಲ, ಇಡೀ ಋಷಿಕುಲಕ್ಕೆ ಮಾಡಿದ ಅವಮಾನ. ಅಂಥದ್ರಲ್ಲಿ ಮಹರ್ಷಿಗಳೆಲ್ಲರೂ ತಾವಾಗಿಯೇ ಅವನ ಹತ್ತಿರ ಬಂದರು. ಅಂದರೆ ಪಾಂಡವರ ಆಡಳಿತದಲ್ಲಿ ಋಷಿಮುನಿಗಳಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ ಎಷ್ಟು ಗೌರವ ಆದರಗಳು ಇದ್ದು ಅನ್ನೋದು ಗೊತ್ತಾಗುತ್ತಲ್ವ. ಅವರೆಲ್ಲರನ್ನೂ ಪರೀಕ್ಷಿತ ಗೌರವದಿಂದ ಬರಮಾಡಿಕೊಳ್ತಾನೆ. ನನ್ನ ತಾತಂದರ ಮೇಲಿನ ಅಭಿಮಾನದಿಂದ ನೀವೆಲ್ಲರೂ ನನಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀರಿ, ತುಂಬ ಸಂತೋಷ. ಆದರೆ ನನಗೆ ನನ್ನ ಶಾಪದ ಬಗ್ಗೆ ಭಯ ಆಗಲಿ ಆತಂಕ ಆಗಲಿ ಇಲ್ಲ. ಹಾಗಂತ ನೀವ್ಯಾರೂ ಈಗಲೇ ವಾಪಸ್ ಹೊರಟೋಗಬಾರ್ದು. 1 ವಾರದವರೆಗೆ ನೀವೆಲ್ಲರೂ ಇಲ್ಲೇ ಇರಬೇಕು. ಆ ತಕ್ಷಕ ಬಂದು ನನ್ನನ್ನು ಕಚ್ಚುವಾಗ ನೀವ್ಯಾರೂ ಅದನ್ನು ತಡೀಬಾರದು. ಆದರೆ ಅದು ಕಚ್ಚಿ ನನ್ನ ಪ್ರಾಣ ಹೋಗುವ ಸಂದರ್ಭದಲ್ಲಿ ನೀವೆಲ್ಲರೂ ವೇದ ಮಂತ್ರಗಳನ್ನು ಪಠನೆ ಮಾಡಬೇಕು. ಈಗ ಮರಣದ ಅಂಚಿನಲ್ಲಿರುವ ನಾನು ಮೋಕ್ಷ ಸಾಧನೆಗೆ ಏನು ಮಾಡಬೇಕು ಅನ್ನೋದನ್ನು ಹೇಳಿ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಶಾಸ್ತ್ರ ಪ್ರಕಾರವೂ ಸಹ ಮರಣ ಸಂದರ್ಭ ಬಂದಾಗ ಜೀವಿ ವಾಯುದೇವರನ್ನು ಪ್ರಾರ್ಥನೆ ಮಾಡಬೇಕು. ಮರಣ ಭಯ ಇರುವುದರಿಂದ ಎಲ್ಲ ವ್ಯಕ್ತಿಗಳಿಗೂ ಅದು ಸಾಧ್ಯವಾಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಗಂಡು ಮಕ್ಕಳು ತಮ್ಮ ಬಲತೊಡೆಯ ಮೇಲೆ ಬಲಗಿವಿ ಮೇಲ್ಭಾಗಕ್ಕೆ ಬರುವಂತೆ ಅವರ ತಲೆಯನ್ನು ಇಟ್ಟುಕೊಂಡು ಕಿವಿಯಲ್ಲಿ ಕರ್ಣ ಸೂಕ್ತವನ್ನು ಪಠನೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಮಕ್ಕಳ ಕರ್ತವ್ಯ. ಆದ್ದರಿಂದ ಮಕ್ಕಳು ಇದನ್ನು ತಿಳಿದು ಕರ್ಣಸೂತ್ರವನ್ನು ಅಭ್ಯಾಸ ಮಾಡಬೇಕು. ಯಾರಿಗಾದರೂ ಭಯ, ಆತಂಕ, ಆಪತ್ತುಗಳು ಬರುವ ಸೂಚನೆ ಕಂಡುಬಂದರೆ, ಮರಣ ಭಯ ಉಂಟಾದರೆ ಅಂತಹವರು ಪವಮಾನ ಸೂಕ್ತದ ಕೊನೆಯ 7 ಶ್ಲೋಕಗಳನ್ನು ಪಠನೆ ಮಾಡಿದರೆ ಭಯಗಳು ನಿವಾರಣೆ ಆಗುತ್ತವೆ. ಪ್ರಾಣದೇವರು ಅಂತ್ಯಕಾಲದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮರನ್ನು ತನ್ನ 2 ಭುಜಗಳ ಮೇಲೆ ಕೂರಿಸಿಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿ ಜೀವಾತ್ಮ ಈ ರೀತಿ ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾಣದೇವರೇ, ನನ್ನನ್ನು ಎತ್ತಿಕೊಂಡು ಹೋಗ್ತಾ ಇದ್ದೀರಿ, ಆದರೆ ನರಕದಲ್ಲಿ ಮಾತ್ರ ಹಾಕಬೇಡಿ. ಎಲ್ಲಿ ಆನಂದ, ಮೋದ, ಮುದ, ಪ್ರಮುದ, ಕಾಮ ಈ 5 ರೀತಿ ಆನಂದಗಳು ಇವೆಯೋ ಅಲ್ಲಿಗೆ ನನ್ನನ್ನು ತಲುಪಿಸಿ ಅಂತ ಪ್ರಾರ್ಥಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ತೈತ್ತಿರೇಯ ಉಪನಿಷತ್ತು ಸಹ ಇದನ್ನೇ ಹೇಳಿದೆ. ಪ್ರಿಯ ಅನ್ನುವ ಆನಂದವೇ ನಾರಾಯಣನ ಶಿರೋಭಾಗ, ಮೋದ ಅನ್ನುವುದು ಬಲಭಾಗ, ಪ್ರಮೋದ ಅನ್ನುವುದು ಅವನ ಎಡಭಾಗ, ಆನಂದವು ಅವನ ಶರೀರದ ಮಧ್ಯಭಾಗ, ಬ್ರಹ್ಮ ಅನ್ನುವ ಸುಖವೇ ಅವನ ಪಾದ. ಹೀಗೆ ಈ 5 ರೀತಿ ಆನಂದಗಳು ಸೇರಿದರೆ ಅದೇ ಆನಂದಮಯ ಪರಮಾತ್ಮ. ಮುಕ್ತಿ ಹೊಂದಿದ ಜೀವಿಗಳಿಗೆ ನಾರಾಯಣನ ಆನಂದಮಯ ರೂಪದ ಪ್ರತಿಬಿಂಬವೇ ಉಂಟಾಗುತ್ತೆ. ಹೀಗೆ ಋಷಿಮುನಿಗಳೆಲ್ಲರೂ ಪರೀಕ್ಷಿತನ ಮಾತಿಗೆ ಒಪ್ಪಿ ಅಲ್ಲೇ ವಾಸ್ತವ್ಯ ಹೂಡ್ತಾ ಇದ್ದಾರೆ, ಅಲ್ಲೇ ಇರ್ತಾ ಇದ್ದಾರೆ. ಭಗವದ್ಭಕ್ತನಾದ ಪರೀಕ್ಷಿತ ರಾಜನಿಗೆ ಹಾವು ಕಚ್ಚಿ ಸಾಯುವಾಗ ದುರ್ಮರಣದ ದೋಷ ಬರದೇ ಇರಲಿ ಅಂತ ಅನುಗ್ರಹ ಮಾಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ವ್ಯಾಸಪುತ್ರರಾದ ಶುಕ ಮಹರ್ಷಿಗಳು ವ್ಯಾಸರಿಂದ ಪ್ರೇರೇಪಿತರಾಗಿ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ.